ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರ 11ನೇ ದಿನ ಕಾರ್ಯ ನಾಳೆ ನಡೆಯಲಿದೆ. ಚೆನ್ನಮ್ಮನವರ ಸಮಾಧಿ ಬಳಿ ನಾವಿದ್ದೇವೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇದು ಚೆನ್ನಮ್ಮನವರ ಸಮಾಧಿ. ಹರದನಹಳ್ಳಿಯಲ್ಲಿ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮನವರ ಸಮಾಧಿ ಮಾಡಲಾಗಿದೆ. ಈ ಒಂದು ಸಮಾಧಿ ಪುಣ್ಯ ಸ್ಮರಣೆ ಮಾಡಬೇಕು. ಜೊತೆಗೆ ಯಾವಾಗಲೂ ಸಹ ಈ ಒಂದು ಸ್ಥಳ ನೆನಪಿನಲ್ಲಿ ಇರುವಂತೆ ಚಟುವಟಿಕೆಗಳನ್ನು ಕೂಡಿದಂತೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಮುಂದೆ ಇದೊಂದು ಮ್ಯೂಸಿಯಮ್ಮು ಜೊತೆಗೆ ಬೇರೆ ಬೇರೆ ಸ್ಥಳವನ್ನು ಮಾಡೋದಕ್ಕೂ ಸಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಇನ್ನು ಎಚ್.ಡಿ. ದೇವೇಗೌಡರು ಈ ಒಂದು ಸಮಾಧಿ ಸ್ಥಳದಲ್ಲೇ ಅಂದರೆ ತಮ್ಮ ಧರ್ಮಪತ್ನಿ ಚೆನ್ನಮ್ಮನವರ ಸಮಾಧಿಯ ಸ್ಥಳದಲ್ಲೇ ಕುಳಿತಿದ್ದಾರೆ. ಇನ್ನೂ ಸಹ ಧರ್ಮಪತ್ನಿಯನ್ನು ಕಳೆದುಕೊಂಡಂತಹ ನೋವು ಈ ಒಂದು ದೇವೇಗೌಡರಲ್ಲಿ ಇದೆ. ಅವರಿಗೆ ಸಾಕಷ್ಟು ದುಃಖದಲ್ಲೇ ಇದ್ದಾರೆ. ಅವರ ಮುಖವನ್ನು ನೋಡಿದರೆ ಗೊತ್ತಾಗುತ್ತೆ. ಕಣ್ಣಾಲಿಗಳಲ್ಲಿ ನೀರು ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಅವರಿನ್ನೂ ಸಹ ನೋವಿನಲ್ಲಿ ದೇವೇಗೌಡರು ಇದ್ದಾರೆ. ದೇವೇಗೌಡರು ಈ ಒಂದು ಚೆನ್ನಮ್ಮನವರು ಕಳೆದುಕೊಂಡು ಸಾಕಷ್ಟು ದುಃಖದಲ್ಲಿ ಈ ಒಂದು ದೇವೇಗೌಡರು ಇದ್ದಾರೆ. ಈ ಒಂದು 11ನೇ ದಿನದ ಕಾರ್ಯದ ಬಗ್ಗೆ ದೇವೇಗೌಡರು ಏನು ಹೇಳ್ತಾರೆ? ಈ ಒಂದು ಸಾಕಷ್ಟು ದುಃಖದಲ್ಲಿರುವಂಥ ದೇವೇಗೌಡರು ಯಾವುದೇ ರೀತಿ ಮಾತಾಡ್ತಾ ಇಲ್ಲ. ಆದರೆ ನೋವು ಸಾಕಷ್ಟು ಅವರನ್ನು ಒಂದು ಈ ಒಂದು ಅದರ ನೋವಿನಿಂದ ಆಚೆ ಬರೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ದೇವೇಗೌಡರು ಇದ್ದಾರೆ. ಇದು ಚೆನ್ನಮ್ಮನವರ ಸಮಾಧಿಯ ನೀವು ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲನ್ನು ಸಹ ನೋಡ್ಬೋದು. ಈ ಒಂದು ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲೇ ಸಮಾಧಿಯನ್ನು ಮಾಡಬೇಕು ಅನ್ನುವಂತಹದ್ದು ದೇವೇಗೌಡರ ಕುಟುಂಬದ ಒಂದು ಆಸೆಯಾಗಿತ್ತು. ಅದರಂತೆ ಈ ಒಂದು ಸಮಾಧಿಯನ್ನು ಮಾಡಿದ್ದಾರೆ. ಈ ಸ್ಥಳದಲ್ಲಿ ಒಂದು 50 ಎಕರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿ ಅಂದರೆ ಮ್ಯೂಸಿಯಮ್ಮು, ಅನಾಥಾಶ್ರಮ, ವೃದ್ಧಾಶ್ರಮ ಸೇರಿದಂತೆ ಹಲವು ಕಾರ್ಯಚಟುವಟಿಕೆಗಳನ್ನು ಮಾಡೋದಕ್ಕೆ ಅಂದರೆ ಈ ಒಂದು ಸ್ಥಳ ಯಾವಾಗಲೂ ಎಲ್ಲರ ಜನರ ಮನಸ್ಸಿನಲ್ಲಿರಬೇಕು ಅನ್ನುವ ಕಾರಣಕ್ಕಾಗಿ ಎಲ್ಲ ರೀತಿಯ ಒಂದು ಕಾರ್ಯಚಟುವಟಿಕೆಗಳನ್ನು ಕೂಡಿರೋದಕ್ಕೆ ಈ ಒಂದು ಸ್ಥಳ ಒಂದು ಸ್ಮರಣೆ ಜನರ ಮನಸ್ಸಲ್ಲಿ ಸ್ಮರಣೀಯವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಆಶ್ರಮವನ್ನು ಕಟ್ಟೋದಕ್ಕೂ ಸಹ ಕುಟುಂಬದವರು ನಿರ್ಧಾರವನ್ನು ಮಾಡಿದ್ದಾರೆ. ಆದರೆ ದೇವೇಗೌಡರು ಮಾತ್ರ ಚೆನ್ನಮ್ಮನವರನ್ನು ಒಂದು ರೀತಿ ನೆನೆಯುತ್ತಾ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಚೆನ್ನಮ್ಮನವರ ಆ ಸಮಾಧಿಯ ಸ್ಥಳದಲ್ಲೇ ದೇವೇಗೌಡರು ಎಷ್ಟು ದುಃಖಿತರಾಗಿ ಕುಳಿತಿದ್ದಾರೆ ಅನ್ನುವಂಥದ್ದನ್ನು ಸಹ ನೀವು ಗಮನಿಸ್ಬೋದಾಗಿದೆ ಆ ದೃಶ್ಯಗಳಲ್ಲಿ. ಅಷ್ಟರ ಮಟ್ಟಿಗೆ ದೇವೇಗೌಡರಲ್ಲಿ ಇನ್ನೂ ಸಹ ನೋವು ದೇವೇಗೌಡರಲ್ಲಿ ಇರ್ತಕ್ಕಂಥದ್ದನ್ನು ನೀವು ನೋಡ್ಬೋದಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಚ್.ಡಿ. ದೇವೇಗೌಡರು ಎಷ್ಟರ ಮಟ್ಟಿಗೆ ದುಃಖಿತರಾಗಿದ್ದಾರೆ ಅನ್ನೋದನ್ನು ಸುವರ್ಣ ನ್ಯೂಸ್ನ ಕ್ಯಾಮ್ರಾದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅವರಿಗೆ ಚೆನ್ನಮ್ಮನನ್ನು ಕಳೆದುಕೊಂಡಂತಹ ನೋವು ಎಷ್ಟಿದೆ ಅಂತ ಅವರು ಕಣ್ಣಾಲಿಗಳಲ್ಲಿ ನೀರು ಬರ್ತಾ ಇದೆ. ಅವರು ಗಮನಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ದುಃಖ ಇದೆ ಅವರಲ್ಲಿ ಅಂತ. 7 ದಶಕಗಳ ಕಾಲ ಚೆನ್ನಮ್ಮನವರು ಎಚ್.ಡಿ. ದೇವೇಗೌಡರ ಜೊತೆಯಲ್ಲಿ ಬಾಳಿ ಬದುಕಿದವರು. ಸುದೀರ್ಘ ದಾಂಪತ್ಯ ಜೀವನ ಎಚ್.ಡಿ. ದೇವೇಗೌಡರು ಮತ್ತು ಚೆನ್ನಮ್ಮನವರದ್ದಾಗಿತ್ತು. ಇಡೀ ರಾಜಕೀಯದ 7 ಬೀಳುಗಳಲ್ಲಿ ಅಂದರೆ ಎಚ್.ಡಿ. ದೇವೇಗೌಡರು ಪ್ರಧಾನಮಂತ್ರಿ ಆಗಲಿ ಅಥವಾ CM ಆಗಲಿ ಅಥವಾ ಆ ಒಂದು ಅಧಿಕಾರದ ಯಾವುದೇ ರೀತಿಯ ಬಿಮ್ಮು ಚೆನ್ನಮ್ಮನವರು ಇರ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ತನ್ನ ಪತಿಯ ಎಲ್ಲ ರಾಜಕೀಯ ಶ್ರೇಯಾಭಿವೃದ್ಧಿಯಲ್ಲಿ ಪಾತ್ರವನ್ನು ವಹಿಸಿದಂಥವರು ಚೆನ್ನಮ್ಮನವರಿಲ್ಲದೆ ದಿನಗಳನ್ನು ಕಳೆಯೋದಕ್ಕೆ ದೇವೇಗೌಡರಿಗೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ನೋವಿನಲ್ಲಿ ಇದ್ದಾರೆ. ಆ ನೋವನ್ನು ತಡ್ಕೊಳ್ಳೋದಕ್ಕೆ ಅವರಿಗೆ ದೇವರೇ ಶಕ್ತಿಯನ್ನು ಕೊಡಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳ ಮಾತಾಗಿದೆ. ದೇವೇಗೌಡರು ಚೆನ್ನಮ್ಮನವರ ಸಮಾಧಿಯ ಎದುರುಗಡೆ ಎಷ್ಟು ದುಃಖಿತರಾಗಿ ಕೂತಿದ್ದಾರೆ ಅನ್ನೋದನ್ನು ದೃಶ್ಯವನ್ನು ನೀವಿಲ್ಲಿ ಸುವರ್ಣ ನ್ಯೂಸ್ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಾ. ಅವರಿಗೆ ಆ ದುಃಖವನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈ ದೇವೇಗೌಡರಿಗೆ ಆ ಚೆನ್ನಮ್ಮನವರ ಕಳೆದುಕೊಂಡು ಆ ದುಃಖವನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ಸಾಕಷ್ಟು ದುಃಖ ಇನ್ನೂ ಸಹ ಉಮ್ಮಳಿಸಿ ಬರ್ತಾ ಇದೆ. 7 ದಶಕಗಳ ಕಾಲ ಜೊತೆಯಲ್ಲಿ ಚೆನ್ನಮ್ಮ ಬಾಳಿ ಬದುಕಿದವರು. ಹೀಗಾಗಿ ಅವರನ್ನು ಕಳೆದುಕೊಂಡು ಅದನ್ನು ದುಃಖವನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಈಗ ಸದ್ಯ ದೇವೇಗೌಡರಿದ್ದಾರೆ. ಆದರೆ ವಿಧಿವಿಧಾನಗಳನ್ನು ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ನಾಳೆ 11ನೇ ದಿನದ ಕಾರ್ಯ ಈ ಒಂದು ಸಮಾಧಿಯ ಸ್ಥಳದಲ್ಲಿ ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದಕ್ಕೆ ಎಚ್.ಡಿ. ದೇವೇಗೌಡರ ಕುಟುಂಬ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.